ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೀಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಳಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಸೇತೋ ರಾತುಷಾರಾದ್ರೇಃ ಯೋ ದಿಶೋ ಜಿತವಾನ್ ಮುಹುಃ ಸತ್ಯಧ್ಯಾನಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಾಂಗ್ವಾ ಕೃತಾಃ ಶ್ರೀಸತ್ಯಾತ್ಮಗುರೋ ತ್ವದಂಗ್ರಿಯುಗಣಂ ಹಿತ್ವಾ ಮೇ ಸದ್ಗತಿಃ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರ್ಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಸ್ವರೂಪೋದ್ಧಾರಕರಾದಂತಹ ಗುರುಗಳ ಅನುಗ್ರಹದಿಂದಾಗಿ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಪ್ರವಚನವನ್ನು ಮಾಡಲು ಇಚ್ಛಿಸಿದ್ದೇನೆ. ಮೊದಲಿಗೆ ತೃತೀಯಾಧ್ಯಾಯದಿಂದಾಗಿ ಆ ಗ್ರಂಥದ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಸಮಗ್ರ ಶಾಸ್ತ್ರಾರ್ಥಗಳ ನಿರ್ಣಯವನ್ನು ಮಾಡುವಂತಹ, ಅದರಲ್ಲಿಯೂ ಕೂಡ ವಿಶೇಷವಾಗಿ ಶ್ರೀಮನ್ ಮಹಾಭಾರತದ ನಿರ್ಣಯವನ್ನು ಮಾಡಿಕೊಡುವಂತಹ ಉತ್ತಮವಾದಂತಹ ಶ್ರೇಷ್ಠವಾದಂತಹ ಗ್ರಂಥವನ್ನು ಶ್ರೀಮದಾಚಾರ್ಯರು ರಚನೆ ಮಾಡಿ ಕೊಟ್ಟಿದ್ದಾರೆ. ಅಂತಹ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ತೃತೀಯಾಧ್ಯಾಯದ ಪ್ರಾರಂಭದಲ್ಲಿ ಮೊದಲಿಗೆ ವೇದವ್ಯಾಸ ದೇವರ ನಮಸ್ಕಾರವನ್ನು ಮಾಡುತ್ತಾ ಇದ್ದಾರೆ. ಜಯತ್ಯಜೋ ಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತ ಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ವೇದವ್ಯಾಸದೇವರು ಅಂತಂದರೆ ಸಾಕ್ಷಾತ್ತು ಶ್ರೀಹರಿಯಾದಂತಹ ಪರಮಾತ್ಮನೇ. ಕೆಲವರು ವ್ಯಾಸರು ಅಂತಂದರೆ ಅವರು ಕೇವಲ ಒಬ್ಬ ಸಾಮಾನ್ಯ ಋಷಿಗಳು ಅಂತ ಹೇಳುವಂತಹ ಕೆಲವು ಮತ ಇದೆ. ಹಾಗೆ ಕೇವಲ ವ್ಯಾಸರು ಅಂತಂದರೆ ಒಬ್ಬ ಋಷಿಗಳಲ್ಲ, ಸಾಕ್ಷಾತ್ತು ಭಗವಂತನಾದಂತಹ ಶ್ರೀಹರಿಯೇ ಅಂತ ತಿಳಿಸಿಕೊಡೋದಕ್ಕಾಗಿ ಹರಿಹಿ ಎಂಬುದಾಗಿ ಹೇಳಿದ್ದಾರೆ. ಅಂತಹ ವೇದವ್ಯಾಸ ದೇವರು ಹೇಗೆ ಇದ್ದಾರೆ ಅಂತಂದರೆ ಆತ್ಮಭಾಸ್ಕರ, ಸೂರ್ಯನಂತೆ ವೇದವ್ಯಾಸ ದೇವರು ಇದ್ದಾರೆ. ಮತ್ತು ಆ ಪ್ರಕಾಶ ಅಂತ ಅನ್ನೋದು ಕೂಡ ಮತ್ತೊಂದರಿಂದಾಗಿ ಪ್ರಾಪ್ತವಾದದ್ದಲ್ಲ, ಸ್ವತಃ ಆತ್ಮಭಾಸ್ಕರ, ತಮ್ಮ ಒಂದು ಸಾಮರ್ಥ್ಯದಿಂದಲೇ ಆ ಸ್ವಯಂ ಪ್ರಕಾಶಮಾನರಾಗಿದ್ದಾರೆ ವೇದವ್ಯಾಸ ದೇವರು. ಅವರು ಹೇಗಿದ್ದಾರೆ ಅಂತಂದರೆ ಅಜಃ, ಅವರು ಜನ್ಮರಹಿತರಾಗಿದ್ದಾರೆ. ಅವರಿಗೆ ಆದಿ ಅಂತನ್ನೋದೇ ಇಲ್ಲ, ಅನಾದಿ ಕಾಲದಿಂದಾಗಿ ಅವರಿಗೆ ಜನ್ಮ ಅಂತನ್ನೋದೇ ಇಲ್ಲ. ಮತ್ತು ಹೇಗಿದ್ದಾರೆ ಅಂತಂದರೆ ಅಖಂಡ ಗುಣೋರು ಮಂಡಲ, ಸಮಸ್ತವಾದಂತಹ ಗುಣಗಳನ್ನೇ ಅವರು ಶರೀರವನ್ನಾಗಿ ಹೊಂದಿದ್ದಾರೆ. ಆ ಶರೀರಕ್ಕೂ ಮತ್ತು ಗುಣಗಳಿಗೂ ಅಭೇದ ಅಂತ ಅನ್ನೋದು ಇದೆ. ತಮಗೂ ತಮ್ಮ ಶರೀರಕ್ಕೂ ಗುಣಗಳಿಗೂ ಅಭೇದ ಅಂತ ಅನ್ನೋದಿದೆ. ಅಂತಹ ಗುಣಗಳಿಂದಾಗಿ ಪೂರ್ಣರಾಗಿದ್ದಾರೆ. ಮತ್ತು ಸದಾ ಉದಿತಃ, ಈಗ ಸೂರ್ಯನು ಬೆಳಿಗ್ಗೆ ಉದಯಿಸಿ ಮತ್ತೆ ತಾನು ಅಸ್ತಂಗತನಾಗುತ್ತಾನೆ. ಆದರೆ ವೇದವ್ಯಾಸ ದೇವರಿಗೆ ಆ ರೀತಿಯಾಗಿ ಅಸ್ತಮಯ ಅಂತ ಅನ್ನೋದೇ ಇಲ್ಲ, ಸದಾ ಕಾಲದಲ್ಲಿ ಅವರು ಉದಿತರಾಗಿದ್ದಾರೆ. ಮತ್ತು
ಜ್ಞಾನ ಮರೀಚಿ ಮಾಲಿ. ಸೂರ್ಯನಿಗೆ ಕಿರಣಗಳಿರುತ್ತವೆಯಲ್ಲ, ಏನು ಕಿರಣಗಳು ಅಂತಂದರೆ ಜ್ಞಾನಗಳೇ ಇಲ್ಲಿ ಕಿರಣದಂತೆ ಇದೆ. ಅಂತಹ ಜ್ಞಾನಾತ್ಮಕವಾದಂತಹ ಮರೀಚಿ ಕಿರಣಗಳನ್ನು ಹೊಂದಿದ್ದಾರೆ. ಮತ್ತು ಸೂರ್ಯನು ಏನು ಮಾಡುತ್ತಾನೆ ಅಂತಂದರೆ ಕತ್ತಲನ್ನು, ಅಂಧಕಾರವನ್ನು ನಾಶ ಮಾಡುತ್ತಾನೆ. ಹಾಗೆ ವೇದವ್ಯಾಸ ದೇವರು ಕೂಡ ಎಲ್ಲ ಕತ್ತಲನ್ನು, ಇಂತಹ ಕತ್ತಲು ಅಂತಂದರೆ ಕೇವಲ ಬಾಹ್ಯತಮಸ್ಸಷ್ಟೇ ಅಲ್ಲ, ಆಂತರವಾದಂತಹ ಹೃದಯದಲ್ಲಿರುವಂತಹ ಮನಸ್ಸಿನಲ್ಲಿರುವಂತಹ ಅಂಧಕಾರವನ್ನು ಕೂಡ ಪರಿಹಾರ ಮಾಡುತ್ತಾರೆ. ಹಾಗಾದರೆ ಎಲ್ಲರಿಗೂ ಪರಿಹಾರ ಮಾಡ್ತಾರಾ ಅಂತಂದರೆ ಯಾರು ಯೋಗ್ಯರಾದಂತಹ ಸಜ್ಜನರು ಭಕ್ತರು ಇದ್ದಾರೆಯೋ ಅವರ ಹೃದಯದಲ್ಲಿರುವಂತಹ ತಮಸ್ಸಿನ ನಾಶವನ್ನು ಮಾಡುತ್ತಾರೆ ಅಂತ ಹೇಳುತ್ತಾ ಇದ್ದಾರೆ. ಸ್ವಭಕ್ತ ಹಾರ್ದೋಚ್ಛ ತಮೋ ನಿಹಂತ. ಅವರ ಭಕ್ತರ ಹೃದಯದಲ್ಲಿ ಎಷ್ಟೇ ಉಚ್ಚವಾದಂತಹ ನಿಬಿಡವಾದಂತಹ ಅಂಧಕಾರ ಜ್ಞಾನ ಇದ್ದರೂ ಕೂಡ ಅದನ್ನು ನಾಶ ಮಾಡಿಬಿಡುತ್ತಾನೆ ಪರಮಾತ್ಮ. ಅಂತಹ ವೇದವ್ಯಾಸ ದೇವರು ಜಯತಿ ಉತ್ಕೃಷ್ಟರಾಗಿ ಇದ್ದಾರೆ ಎಂಬುದಾಗಿ ರೀತಿಯಾಗಿ ವೇದವ್ಯಾಸ ದೇವರ ವರ್ಣನೆಯನ್ನು ಮಾಡಿ ಅವರಿಗೆ ನಮಸ್ಕಾರವನ್ನು ಮಾಡಿ ಇನ್ನು ರಾಮರೂಪಿಯಾದಂತಹ ಪರಮಾತ್ಮನ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಇಲ್ಲಿ ವ್ಯಾಖ್ಯಾನಕಾರರು ನಮಗೆ ಅನೇಕ ಸಂಶಯಗಳನ್ನು ಪರಿಹಾರ ಮಾಡುತ್ತಾ ಇದ್ದಾರೆ. ಈಗ ಮೊದಲಿಗೆ ಬರುವಂತಹ ಅವತಾರ ಅಂತಂದರೆ ರಾಮಾವತಾರ, ಅನಂತರದಲ್ಲಿ ವೇದವ್ಯಾಸ ಅವತಾರ, ಅನಂತರದಲ್ಲಿ ಕೃಷ್ಣನ ಅವತಾರ. ಹಾಗಾಗಿ ಆ ಕ್ರಮದಲ್ಲಿ ಮೊದಲಿಗೆ ರಾಮನ ನಮಸ್ಕಾರವನ್ನು ಮಾಡಿ ರಾಮನ ಸ್ತೋತ್ರವನ್ನು ಮಾಡಿ ಅನಂತರದಲ್ಲಿ ವೇದವ್ಯಾಸ ದೇವರ ಸ್ತೋತ್ರವನ್ನು ಮಾಡಬೇಕಾಗಿತ್ತು. ಮೊದಲಿಗೆ ವೇದವ್ಯಾಸ ದೇವರ ಸ್ತೋತ್ರವನ್ನು ಯಾಕೆ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ. ಈಗ ರಾಮಾವತಾರಕ್ಕಿಂತಲೂ ಪೂರ್ವದಲ್ಲಿಯೂ ಕೂಡ ವೇದವ್ಯಾಸ ದೇವರ ಅವತಾರ ಅಂತನ್ನೋದು ಇದೆ. ಅಂತಂದರೆ ವೇದವ್ಯಾಸ ದೇವರು 5 ಬಾರಿ ಅವತಾರವನ್ನು ಮಾಡಿದ್ದಾರೆ ಎಂಬುದಾಗಿ ನಮಗೆ ಪ್ರಮಾಣ ಅಂತನ್ನೋದು ತಿಳಿಸಿಕೊಡುತ್ತದೆ. ತೃತೀಯೇ ಸಪ್ತಮೇ ಚೈವ ಷೋಡಶೆ ಪಂಚವಿಂಶಕೆ ಅಷ್ಟಾವಿಂಶಯುಗೆ ಕೃಷ್ಣ ಸತ್ಯವತ್ಯಾಂ ಅಜಾಯತ ಎಂಬುದಾಗಿ ಆ ಪ್ರಮಾಣಾನುಸಾರವಾಗಿ 3ನೇ ಮಹಾಯುಗ ಮತ್ತು 7ನೇ ಮಹಾಯುಗ ಮತ್ತು 16ನೇ ಮಹಾಯುಗ ಮತ್ತು 25ನೇ ಮಹಾಯುಗ ಮತ್ತು ಈಗ ನಡೆಯುವಂತಹ 28ನೇ ಮಹಾಯುಗ, ಹೀಗೆ 5 ಬಾರಿ ವೇದವ್ಯಾಸ ದೇವರ ಅವತಾರ ಅಂತನ್ನುವುದು ಆಗಿದೆ. ರಾಮಾವತಾರವಾದದ್ದಾದರೂ ಪ್ರಮಾಣಾನುಸಾರವಾಗಿ ಚತುರ್ವಿಂಶೇ ಯುಗೇ ಚಾಪಿ ವಿಶ್ವಾಮಿತ್ರ ಪುರಸ್ಸರ ಎಂಬುದಾಗಿ ಹೇಳಿದಂತೆ 24ನೇ ಮಹಾಯುಗದಲ್ಲಿ ಶ್ರೀರಾಮಚಂದ್ರ ದೇವರ ಅವತಾರವಾಗಿದೆ. ಹಾಗೆ ಈ 28ನೇ ಮಹಾಯುಗದಲ್ಲಿಯೂ ಕೂಡ ಶ್ರೀರಾಮಚಂದ್ರನ ಅವತಾರ ಅಂತನ್ನೋದು ಆಗಿದೆ. ಹಾಗಾಗಿ ಈ 28ನೇ ಮಹಾಯುಗದಲ್ಲಿ ರಾಮಾವತಾರ ಪೂರ್ವದಲ್ಲಾದರೂ ಕೂಡ ಅದಕ್ಕಿಂತಲೂ ಪೂರ್ವದ ಯುಗಗಳಲ್ಲಿ ಅಂತಂದರೆ 25ನೇ ಮಹಾಯುಗ, 16ನೇ ಮಹಾಯುಗ, ಆಗ ವೇದವ್ಯಾಸ ದೇವರ ಅವತಾರ ಅಂತನ್ನೋದಾದ್ದರಿಂದಾಗಿ ಆ ವಿವಕ್ಷೆಯ ಮೊದಲಿಗೆ ವೇದವ್ಯಾಸ ದೇವರ ಸ್ತೋತ್ರವನ್ನು ಮಾಡಿದ್ದಾರೆ ಎಂಬುದಾಗಿ ಈ ರೀತಿಯಾಗಿ ತಿಳಿಸಿಕೊಟ್ಟು ರಾಮಚಂದ್ರ ದೇವರ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಜಯತ್ಯಜೋ ಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಹ. ವೇದವ್ಯಾಸ ದೇವರು ಸೂರ್ಯನಂತೆ ಇದ್ದಾರೆ ಅಂತ ಹೇಳಿ, ಆಮೇಲೆ ರಾಮಚಂದ್ರ ದೇವರು ಹೇಗಿದ್ದಾರೆ ಅಂತಂದರೆ ಹರಿಹಿ ಈಶ ಚಂದ್ರಮಾಹ ಎಂಬುದಾಗಿ ಚಂದ್ರನಂತೆ ರಾಮಚಂದ್ರ ದೇವರು ಇದ್ದಾರೆ. ಚಂದ್ರ ಏನು ಮಾಡ್ತಾನ ಅಂತಂದರೆ ಅವನ ಆಹ್ಲಾದಕರನಾಗಿದ್ದಾನೆ ಚಂದ್ರ. ಮತ್ತು ಅವನ ಬಿಂಬ ಏನಾಗತ್ತಾ ಅಂತಂದರೆ ಕೃಷ್ಣ ಪಕ್ಷದಲ್ಲಿ ಅದು ಕ್ಷೀಣವಾಗುತ್ತಾ ಹೋಗುತ್ತದೆ. ಆದರೆ ಪರಮಾತ್ಮನ ಬಿಂಬ ಅಂತನೋದು ಹೇಗಿದೆ ಅಂತಂದರೆ ಸುಖಾತ್ಮ ಬಿಂಬ, ಸುಖವೇ ಆ ಪರಮಾತ್ಮನ ಬಿಂಬವಾಗಿದೆ, ಆ ದೇಹವಾಗಿದೆ. ಮತ್ತು ಅದಕ್ಕೆ ಕ್ಷಯ ಅಂತನ್ನೋದು ಕೂಡ ಇಲ್ಲ. ಕ್ಷೀಣವಾದಂತಹ ಪೂರ್ಣವಾದಂತಹ ಸುಖವನ್ನೇ ತನ್ನ ಸ್ವರೂಪವನ್ನಾಗಿ ಹೊಂದಿದ್ದಾನೆ. ಮತ್ತು ಸ್ವೈಶ್ವರ್ಯ ಕಾಂತಿ ಪ್ರತತಃ, ಮತ್ತು ತನ್ನ ಕಾಂತಿ ಯಾವುದು, ತನ್ನ ಐಶ್ವರ್ಯನೇ ಕಾಂತಿ, ಅಂತಹ ಐಶ್ವರ್ಯವೆಂಬಂತಹ ಕಾಂತಿಯಿಂದಾಗಿ ವ್ಯಾಪ್ತನಾಗಿದ್ದಾನೆ. ಮತ್ತು ಸದೋದಿತಃ, ಮತ್ತು ರಾಮಚಂದ್ರ ದೇವರು ಕೂಡ ಸದಾಕಾಲದಲ್ಲಿ ಉದಿತರಾಗಿದ್ದಾರೆ, ಅಂದರೆ ಉದಯಿಸೇ ಇದ್ದಾರೆ. ಚಂದ್ರನಿಗೆ ಇದ್ದಂತೆ ಅಸ್ತಂಗತ ಅಂತನ್ನೋದು ಇಲ್ಲವೇ ಇಲ್ಲ ರಾಮಚಂದ್ರ ದೇವರಿಗೆ. ಮತ್ತು ಸ್ವಭಕ್ತ ಸಂತಾಪ ದುರಿಷ್ಟ ಹಂತ, ಮತ್ತು ತಮ್ಮ ಭಕ್ತರಲ್ಲಿರುವಂತಹ ಏನು ಸಂತಾಪಗಳಿವೆ ಅಂತಹ ಎಲ್ಲ ಸಂತಾಪಗಳನ್ನು, ಅನಿಷ್ಟಗಳನ್ನು, ಅದೆಲ್ಲವನ್ನು ಕೂಡ ಪರಿಹಾರ ಮಾಡುತ್ತಾನೆ ಪರಮಾತ್ಮ. ಚಂದ್ರನನ್ನು ನೋಡಿದಾಗ ಆಗ ತಾತ್ಕಾಲಿಕವಾಗಿ ಆಹ್ಲಾದ ಸಂತೋಷ ಅಂತನ್ನೋದು ಸಂತಾಪಗಳು ಪರಿಹಾರವಾದರೂ ಕೂಡ ನಿತ್ಯವಾದಂತಹ ಏನು ಸಂತಾಪಗಳು ಅದು ಪರಿಹಾರವಾಗೋದಿಲ್ಲ. ತಾತ್ಕಾಲಿಕವಾಗಿ ಪರಿಹಾರವಾದರೂ ಕೂಡ ಸದಾಕಾಲದಲ್ಲಿ ಅದು ಪರಿಹಾರವಾಗೋದಿಲ್ಲ. ಭಗವಂತನ ದರ್ಶನವಾಯಿತು ಅಂತಂದರೆ ಸಂಸಾರವೆಂಬಂತಹ ಸಂತಾಪ ಅಂತನ್ನೋದೇ ಪರಿಹಾರವಾಗುತ್ತದೆ. ಅಂತಹ ಸಂತಾಪವನ್ನು ಪರಿಹಾರ ಮಾಡುವಂತಹ ಪರಮಾತ್ಮನು
ತಾನು ಚಂದ್ರನಂತೆ ಇದ್ದು ತಾನು ಜಯತಿ ಉತ್ಕೃಷ್ಟನಾಗಿದ್ದಾನೆ ಎಂಬುದಾಗಿ ಈ ರೀತಿಯಾಗಿ ಹೇಳಿ ಅನಂತರದಲ್ಲಿ ಕೃಷ್ಣನ ಒಂದು ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಜಯತ್ಯ ಸಂಖ್ಯೋರು ಬಲಾಂಬು ಪೂರಃ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನಿಧಿಭಿರಾಪ್ಯ ಕೃಷ್ಣಾವತಾರೋ ಹರಿರೇಕಸಾಗರ. ಕೃಷ್ಣರೂಪಿಯಾದಂತಹ ಪರಮಾತ್ಮನು ಸಾಗರದಂತೆ ಇದ್ದಾನೆ ಅಂತ. ಸಾಗರದಲ್ಲಿ ಅಸಂಖ್ಯಾಕವಾದಂತಹ ನದಿಗಳೆಲ್ಲ ಬಂದು ಅವು ಅಲ್ಲಿ ಸೇರುತ್ತವೆ. ಮತ್ತು ಇಲ್ಲಿ ಯಾವ ನದಿಗಳಿವೆ ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ, ಬಲಾಂಬು ಪೂರಃ ಅಸಂಖ್ಯೋರು ಬಲಾಂಬು ಪೂರಃ. ಅಸಂಖ್ಯಾಕವಾದಂತಹ ಉತ್ಕೃಷ್ಟವಾದಂತಹ ಏನು ಬಲವೇ ಮೊದಲಾದಂತಹ ಅನೇಕ ಗುಣಗಳೇನಿವೆ ಆ ಎಲ್ಲ ಗುಣಗಳು ಕೂಡ ಪರಮಾತ್ಮನಲ್ಲಿ ಬಂದು ಸೇರುತ್ತವೆ. ಅಂದರೆ ಪರಮಾತ್ಮನಿಗೂ ಪರಮಾತ್ಮನ ಗುಣಗಳಿಗೂ ಬಲಾದಿ ಎಲ್ಲ ಗುಣಗಳಿಗೂ ಅಭೇದವಿದ್ದರೂ ಕೂಡ ವಿಶೇಷ ಬಲಾತ್ ಆ ರೀತಿಯಾಗಿ ವ್ಯವಹಾರವನ್ನು ಮಾಡುತ್ತಾ ಇದ್ದಾರೆ. ಮತ್ತು ಸಾಗರದಲ್ಲಿ ಅನೇಕ ರತ್ನಗಳು ಇರುತ್ತವೆ. ಮತ್ತು ಪರಮಾತ್ಮನ ಏನು ರತ್ನಗಳು ಏನಿವೆ ಅಂತಂದರೆ ಗುಣೋಚ್ಚ ರತ್ನಾಕರ, ಉಚ್ಚವಾದಂತಹ ಶ್ರೇಷ್ಠವಾದಂತಹ ಉತ್ತಮವಾದಂತಹ ಏನು ಜ್ಞಾನಾನಂದಾದಿ ಗುಣಗಳಿವೆಯೋ ಆ ಗುಣಗಳೇ ರತ್ನಗಳಂತೆ ಇವೆ. ಅಂದರೆ ಬಲವೆಂಬಂತಹ ನದಿಯಿಂದಾಗಿ ಪೂರ್ಣನಾಗಿದ್ದಾನೆ ಮತ್ತು ಜ್ಞಾನಾನಂದಾದಿ ಗುಣಗಳನ್ನು ಹೊಂದಿದ್ದಾನೆ ಮತ್ತು ಆತ್ಮವೈಭವ, ಮತ್ತು ತನ್ನದೇ ಆದಂತಹ ಒಂದು ಆ ವೈಭವ ಅಂತ ಅನ್ನೋದು ಪರಮಾತ್ಮನಿಗಿದೆ. ಮತ್ತು ಸದಾ ಸದಾತ್ಮಜ್ಞ ನದೀಭಿರಾಪ್ಯ, ಬಲ ಅಂತ ಅನ್ನೋದು ನೀರಿನಂತೆ ಇದೆ. ಬಲಾಂಬು ಪೂರಃ ಬಲವೆಂಬಂತಹ ನೀರಿನಿಂದಾಗಿ ಪೂರ್ಣನಾಗಿದ್ದಾನೆ ಮತ್ತು ಆತ್ಮಜ್ಞರು ಅಪರೋಕ್ಷ ಜ್ಞಾನಿಗಳು ಭಕ್ತರು ಅಂತ ಯಾರಿದ್ದಾರೆಯೋ ಅಂತಹ ಅವರಿಂದಾಗಿ ನದೀಭಿರಾಪ್ಯ, ಅಂತಹ ನದಿಗಳಿಂದಾಗಿ ಪ್ರಾಪ್ಯನಾಗಿದ್ದಾನೆ. ಎಲ್ಲ ನದಿಗಳು ಯಾವ ರೀತಿಯಾಗಿ ಬಂದು ಸಮುದ್ರವನ್ನು ಸೇರಬೇಕೋ ಹಾಗೆ ಎಲ್ಲ ಭಕ್ತರು ಯಾರು ಸಜ್ಜನರು ಅಂತಿದ್ದಾರೆಯೋ ಅವರೆಲ್ಲರೂ ಕೂಡ ಮೋಕ್ಷಕ್ಕೆ ಹೋಗಬೇಕು ಅಂತಂದರೆ ಪರಮಾತ್ಮನನ್ನು ಹೊಂದಿ ಮೋಕ್ಷವನ್ನು ಹೊಂದುತ್ತಾರೆ, ಮೋಕ್ಷದಲ್ಲಿ ಪರಮಾತ್ಮನನ್ನು ಹೊಂದುತ್ತಾರೆ. ಅಂತಹ ಶ್ರೀಕೃಷ್ಣ ಪರಮಾತ್ಮನು ಸಾಗರದಂತೆ ಇದ್ದಾನೆ. ಆ ಸಾಗರದಂತೆ ಇರುವಂತಹ ಪರಮಾತ್ಮನು ಜಯತಿ ಉತ್ಕೃಷ್ಟನಾಗಿದ್ದಾನೆ ಎಂಬುದಾಗಿ ಈ ರೀತಿಯಾಗಿ ವೇದವ್ಯಾಸ ದೇವರ, ರಾಮಚಂದ್ರ ದೇವರ ಹಾಗೂ ಶ್ರೀಕೃಷ್ಣ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇ. ಈ ಮಹಾಭಾರತದ ಶ್ಲೋಕವನ್ನೇ ಆ ಗ್ರಂಥದಿಂದಾಗಿ ಉದ್ಧರಿಸಿ ಇಲ್ಲಿ ಅದನ್ನು ಇಟ್ಟಿದ್ದಾರೆ. ಅಲ್ಲಿ ನಾರಾಯಣನಿಗೆ ಮತ್ತು ನರ ಅಂತಂದರೆ ಶೇಷದೇವರು ಮತ್ತು ನರೋತ್ತಮ ಅಂತಂದರೆ ವಾಯುದೇವರು ಮತ್ತು ದೇವಿ ಅಂತಂದರೆ ಲಕ್ಷ್ಮೀದೇವಿ ಮತ್ತು ಸರಸ್ವತೀ ದೇವಿ ಮತ್ತು ವೇದವ್ಯಾಸ ದೇವರು ಇವರನ್ನು ನಮಸ್ಕಾರವನ್ನು ಮಾಡಿ ಜಯ ಅನ್ನುವಂತಹ ಗ್ರಂಥವನ್ನು ಹೇಳುತ್ತೇವೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಜಯ ಎಂಬುದಾಗಿ ಮಹಾಭಾರತಕ್ಕೆ ಜಯ ಎಂಬುದಾಗಿ ಹೆಸರು ಅಂತನ್ನೋದು ಇದೆ. ಯಾಕೆ ಅಂತಂದರೆ ಸ್ವಯಂ ಶ್ರೀಮದಾಚಾರ್ಯರೇ ಅದಕ್ಕೆ ಕಾರಣವನ್ನು ಕೊಡುತ್ತಾ ಇದ್ದಾರೆ. ಜಯೋ ನಾಮೀತಿಹಾಸೋಯಂ ಕೃಷ್ಣದ್ವೈಪಾಯ ನೇರಿತಃ ವಾಯುರ್ನರೋತ್ತಮೋ ನಾಮ ದೇವೀತಿ ಶ್ರೀರುದೀರಿತ. ಜಯ ಅಂತನ್ನುವಂತಹ ಅದು ಮಹಾಭಾರತವೆಂಬಂತಹ ಇತಿಹಾಸ, ಅದಕ್ಕೆ ಜಯ ಎಂಬುದಾಗಿ ಹೆಸರು. ಅದನ್ನು ಕೃಷ್ಣದ್ವೈಪಾಯನರು ಅಂತಂದರೆ ವೇದವ್ಯಾಸ ದೇವರು ಅದನ್ನು ಹೇಳಿದ್ದಾರೆ. ಹಿಂದಕ್ಕೆ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ಯಾವುದು ಶ್ರೇಷ್ಠ ಎಂಬುದಾಗಿ ನೋಡಬೇಕು ಎಂಬುದಾಗಿ ತಕ್ಕಡಿಯಲ್ಲಿ ಎಲ್ಲ ಗ್ರಂಥಗಳನ್ನು ಒಂದು ಕಡೆಗೆ ಮತ್ತು ಮಹಾಭಾರತವನ್ನು ಒಂದು ಕಡೆಗೆ ಅಂತ ಇಟ್ಟಾಗ ಮಹಾಭಾರತ ಅಂತನ್ನೋದೇ ಆ ಮಹಾಭಾರತದ ಭಾರ ಅಂತನ್ನೋದೇ ಹೆಚ್ಚಾಗಿದೆ ಎಂಬುದಾಗಿ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಖ್ಯತೆ ಎಂಬುದಾಗಿ ಹೇಳಿದಂತೆ ಈ ರೀತಿಯಾಗಿ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ಉತ್ತಮವಾದಂತಹ ಗ್ರಂಥ ಎಂಬುದಾಗಿ ನಿರೂಪಣ ಅಂತನ್ನೋದು ಆಗಿದೆ. ಹೀಗೆ ಜಯವನ್ನು ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ಜಯವನ್ನು ಹೊಂದಿದೆ. ಹಾಗಾಗಿ ಈ ಮಹಾಭಾರತ ಅಂತನ್ನುವಂತಹ ಗ್ರಂಥಕ್ಕೆ ಜಯ ಎಂಬುದಾಗಿ ಹೆಸರು. ಅಂತಹ ಜಯ ಅನ್ನುವಂತಹ ಗ್ರಂಥವನ್ನು ಹೇಳುತ್ತೇವೆ ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ವಾಯುರ್ ನರೋತ್ತಮೋ ನಾಮ, ವಾಯುದೇವರೇ ನರೋತ್ತಮರು ಮತ್ತು ದೇವಿ ಎಂಬುದಾಗಿ ಶ್ರೀದೇವಿ ಅಂತಂದರೆ ಲಕ್ಷ್ಮೀದೇವಿಯನ್ನು ಹೇಳಿದ್ದಾರೆ. ನಾರಾಯಣನ ನಮಸ್ಕಾರ ಮಾಡಿದ್ದಾರೆ, ನಾರಾಯಣನ ನಮಸ್ಕೃತ್ಯ ಅಂತ. ಮತ್ತೆ ಎರಡನೇ ಲೈನ್ನಲ್ಲಿಯೂ ಕೂಡ ದೇವೀಂ ಸರಸ್ವತೀಂ ವ್ಯಾಸಂ ಎಂಬುದಾಗಿ ಮತ್ತೆ ವ್ಯಾಸರನ್ನು ಹೇಳಿದ್ದಾರೆ. ಯಾಕೆ ಒಂದೇ ವೇದವ್ಯಾಸ ದೇವರಿಗೂ ಮತ್ತು ನಾರಾಯಣನಿಗೂ ಅಭೇದ ಇರಬೇಕಾದಾಗ ಮತ್ತೆ ಪುನಃ ಯಾಕೆ ನಮಸ್ಕಾರವನ್ನು ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ. ನಾರಾಯಣೋ ವ್ಯಾಸ ಇತಿ ವಾಚ್ಯ ವಕ್ಷಸ್ವರೂಪಕಃ. ನಾರಾಯಣ ಅಂತಂದರೆ ಈ ಗ್ರಂಥ ಪ್ರತಿಪಾದ್ಯನಾದಂತಹ ಗ್ರಂಥದಿಂದಾಗಿ ವಾಚ್ಯನಾದಂತಹ ವಾಚ್ಯನಾದವನು ನಾರಾಯಣ ರೂಪಿಯಾದಂತಹ ಪರಮಾತ್ಮ. ಮತ್ತು ವಕ್ತೃವಾದಂತಹ ಈ ಗ್ರಂಥವನ್ನು ಹೇಳಿದವರು ಅಂತಂದರೆ ವೇದವ್ಯಾಸ ದೇವರು. ಹೀಗಾಗಿ ವಾಚ್ಯರಾದವರಿಗೂ ನಮಸ್ಕಾರವನ್ನು ಮಾಡಬೇಕು ಮತ್ತು ವಕ್ತೃಗಳಿಗೂ ನಮಸ್ಕಾರವನ್ನು ಮಾಡಬೇಕು ಅಂತನ್ನುವಂತಹ ಅಭಿಪ್ರಾಯದಿಂದಾಗಿ ವಾಚ್ಯವಕ್ತೃ ಸ್ವರೂಪರಾದಂತಹ ನಾರಾಯಣನಿಗೂ ಮತ್ತು ವ್ಯಾಸರಿಗೂ ನಮಸ್ಕಾರವನ್ನು ಮಾಡಿದ್ದಾರೆ. ಅವರಲ್ಲಿ ಯಾವುದೇ ವಿಧವಾದಂತಹ ಭೇದ ಇಲ್ಲ. ಏಕಸ್ಸ ಭಗವಾನುಕ್ತಃ
ಸಾಧಕೇಶೋ ನರೋತ್ತಮ. ಮತ್ತು ನರೋತ್ತಮರು ಅಂತಂದರೆ ವಾಯುದೇವರು ತವರು ಸಾಧಕೇಶರು ಅಂತಂದರೆ ಎಲ್ಲ ಅಭೀಷ್ಟಗಳನ್ನು ಕೂಡ ಸಾಧನೆ ಮಾಡುವವರು ಅಂತ ಯಾರ್ಯಾರಿದ್ದಾರೆಯೋ ಎಲ್ಲ ದೇವತೆಗಳಿಗೂ ಕೂಡ ಈಶರಾದಂತಹ ಜೀವೋತ್ತಮರಾದಂತಹ ವಾಯುದೇವರು. ಅಂತಹ ವಾಯುದೇವರಿಗೆ ನರೋತ್ತಮಂ ಎಂಬುದಾಗಿ ನಮಸ್ಕಾರವನ್ನು ಮಾಡಿದ್ದಾರೆ. ಮತ್ತು ನರ ಅಂತಂದರೆ ಉಪಸಾಧಕೋ ನರಶ್ಚೋಕ್ತಃ ಎಂಬುದಾಗಿ ಶೇಷದೇವರು ಅವರು ಉಪಸಾಧಕರು ಅಂತಂದರೆ ವಾಯುದೇವರಿಗೆ ಅವರು ಸಹಾಯವನ್ನು ಮಾಡುವವರು. ಅಂದರೆ ಸಹಾಯ ಅಂತಂದರೆ ವಾಯುದೇವರಿಗೆ ಸಹಾಯ ಬೇಕಾಗಿಲ್ಲ, ಆದರೆ ಸೇವಾರೂಪವಾಗಿ ಅದನ್ನು ಮಾಡುವವರು. ಅದನ್ನೇ ವ್ಯಾಖ್ಯಾನದಲ್ಲಿ ಹೇಳುತ್ತಾರೆ, ಸಾಕ್ಷಾತ್ ವಾಯುಮುಖಾತ್ ಶ್ರೋತುಂ ಅಶಕ್ತಾನಾಂ ತದುಪಾಸಕೋಪಿ ಅಪೇಕ್ಷಿತಃ ಇತ್ಯತಸ್ತಸ್ಯಾಪಿ ನಮನಮಿತಿ ಭಾವಃ. ನಮಗೆಲ್ಲರಿಗೂ ಸಾಕ್ಷಾತ್ತಾಗಿ ವಾಯುದೇವರಿಂದಾಗಿ ಶ್ರವಣ ಮಾಡುವಂತಹ ಅಧಿಕಾರ ಇಲ್ಲ. ಹಾಗಾಗಿ ಮತ್ತೆ ದೇವತೆಗಳು ಮತ್ತು ಗುರುಗಳ ದ್ವಾರ ನಾವು ಶ್ರವಣವನ್ನು ಮಾಡಬೇಕು. ಹಾಗಾಗಿ ವಾಯುದೇವರಿಂದಾಗಿ ಸಾಕ್ಷಾತ್ ಶ್ರವಣ ಮಾಡುವಂತಹ ಯೋಗ್ಯತೆ ಇದ್ದವರು ಶೇಷದೇವರು. ಹಾಗಾಗಿ ಅಂತಹ ಶೇಷದೇವರಿಗೆ ನಮಸ್ಕಾರವನ್ನು ಮಾಡಿ, ಮತ್ತು ದೇವಿ ಭಾಗ್ಯಾತ್ಮಿಕಾ ನೃಣಾಂ. ಭಾಗ್ಯಾತ್ಮಿಕ ಅಂತಂದರೆ ಭಾಗ್ಯಾತ್ಮಕಳಾದಂತಹ ಲಕ್ಷ್ಮೀದೇವಿ ಎಲ್ಲ ಸಕಲ ವಿಧವಾದಂತಹ ಆಯುರಾರೋಗ್ಯಾದಿ ಭಾಗ್ಯಗಳನ್ನು ಕೊಡುತ್ತಾಳೆ ಲಕ್ಷ್ಮೀದೇವಿ. ವಕ್ಷಶ್ರೋತ್ರಾದಿಗಳಿಗೆ ನಾವು ಶ್ರವಣವನ್ನು ಮಾಡಬೇಕು, ಅದನ್ನು ಹೇಳಬೇಕು ಅಂತಂದರೆ ಭಾಗ್ಯ ಅಂತ ಅನ್ನೋದಿರಬೇಕು. ಏನೋ ಒಂದು ವಿಘ್ನಗಳು ಬಂತು, ಆಯುಷ್ಯ ಇರಲಿಲ್ಲ, ಆರೋಗ್ಯ ಇರಲಿಲ್ಲ ಅಂತಂದರೆ ಎಲ್ಲ ಶ್ರವಣಾದಿಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅಂತಹ ಶಾಸ್ತ್ರದ ಶ್ರವಣಾದಿಗಳನ್ನು ಮಾಡುವಂತಹ ಆಯುರಾರೋಗ್ಯಾದಿ ಸಕಲ ವಿಧವಾದಂತಹ ಭಾಗ್ಯವನ್ನು ಕೂಡ ಕೊಡುವುದಕ್ಕಾಗಿ ಲಕ್ಷ್ಮೀದೇವಿಯ ನಮಸ್ಕಾರವನ್ನು ಮಾಡಿದ್ದಾರೆ. ಮತ್ತು ಸರಸ್ವತಿ ವಾಕ್ಯರೂಪ ಅಂತ ಸರಸ್ವತಿ ದೇವಿಯು ಆಕೆಯು ಶಬ್ದಕ್ಕೆ ಅಭಿಮಾನಿನಿಯಾಗಿದ್ದಾರೆ. ಹಾಗಾಗಿ ಅಂತಹ ಸರಸ್ವತಿಯನ್ನು ನಮಸ್ಕಾರವನ್ನು ಮಾಡಿ ತಸ್ಮಾನ್ನಮ್ಯಾಹಿ ತೇ ಕಿಲ. ಹಾಗಾಗಿ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಅದರಲ್ಲಿಯೂ ಕೂಡ ವಿಶೇಷವಾಗಿ ಶಾಸ್ತ್ರದ ಪಾಠ ಪ್ರವಚನಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ದೇವತೆಗಳಿಗೂ ಕೂಡ ನಮಸ್ಕಾರವನ್ನು ಮಾಡಬೇಕು ಅಂತನ್ನೋದನ್ನು ವೇದವ್ಯಾಸ ದೇವರು ತಾವು ಸರ್ವೋತ್ತಮರಾಗಿದ್ದರೂ ಕೂಡ ಶಿಕ್ಷಣಕ್ಕಾಗಿ ಅದನ್ನು ಮಾಡಿ ತೋರಿಸಿಕೊಟ್ಟಿದ್ದಾರೆ. ಅದನ್ನು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಇಲ್ಲಿ ಶ್ರೀಮದಾಚಾರ್ಯರು. ಹೀಗೆ ಎಲ್ಲ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿ ಈ ಮಹಾಭಾರತ ಗ್ರಂಥದಲ್ಲಿ ಯಾರನ್ನು ವಿಶೇಷವಾಗಿ ಹೇಳಿದ್ದಾರೆ ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ, ಕೃಷ್ಣವು ಸತ್ಯ ಭೀಮಪಾರ್ಥೋ ಕೃಷ್ಣೇಚ್ಯುಕ್ತ ಹಿ ಭಾರತೆ ಎಂಬುದಾಗಿ. ಇಬ್ಬರು ಕೃಷ್ಣರು ಅಂತಂದರೆ ಯಾದವ ಕೃಷ್ಣ ಹಾಗೂ ವಾಸಿಷ್ಠ ಕೃಷ್ಣ ಅವರಿಬ್ಬರು. ಮತ್ತು ಸತ್ಯ ಅಂತಂದರೆ ಸತ್ಯಭಾಮಾದೇವಿ, ಭೀಮ ಪಾರ್ಥೋ ಭೀಮಸೇನ ದೇವರು, ಮತ್ತು ಪಾರ್ಥ ಅಂತಂದರೆ ಅರ್ಜುನ, ಮತ್ತು ಕೃಷ್ಣ ಅಂತಂದರೆ ದ್ರೌಪದಿ ದೇವಿ. ಇವರು ವಿಶೇಷವಾಗಿ ಈ ಭಾರತ ಗ್ರಂಥದಲ್ಲಿ ಹೇಳಲ್ಪಟ್ಟಿದ್ದಾರೆ, ಅವರ ಬಗ್ಗೆ ವಿಶೇಷವಾಗಿ ಹೇಳಿದ್ದಾರೆ ಎಂಬುದಾಗಿ ತಿಳಿಯಬೇಕು. ಸರ್ವಸ್ಯ ನಿರ್ಣಯ ಸುವಾಕ್ಯ ಸಮುದ್ಧೃತೀತು ಸ್ವಾಧ್ಯಾಯಯೋರ್ಹರಿಪದಸ್ಮರಣೇನ ಕೃತ್ವಾ ಆನಂದ ತೀರ್ಥವರನಾಮವತಿ ತೃತೀಯ ಭೈಮೀತನುರ್ಮರುತ ಆಹ ಕಥಾ ಪರಸ್ಯ. ಇನ್ನು ಮೊದಲನೇ 2 ಅಧ್ಯಾಯಗಳಲ್ಲಿ ಎಲ್ಲ ಸರ್ವಶಾಸ್ತ್ರದ ನಿರ್ಣಯವನ್ನು ಮತ್ತು ಅನೇಕ ವಾಕ್ಯಗಳ ಉದ್ಧಾರವನ್ನು ಕೂಡ ಮಾಡಿದ್ದಾರೆ. ಯಾರು? ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅದು ಹೇಗೆ ಮಾಡಲಿಕ್ಕೆ ಸಾಧ್ಯವಾಯಿತು? ಸಮಗ್ರ ಶಾಸ್ತ್ರವನ್ನು ಓದೋದಕ್ಕೆ ಸಾಧ್ಯವೇ ಇಲ್ಲ. ಅನಂತಶಾಸ್ತ್ರಂ ಎಂಬುದಾಗಿ ಹೇಳಿದಂತೆ ಅನಂತವಾಗಿದೆ ಶಾಸ್ತ್ರ. ಹಾಗಾಗಿ ಅನಂತ ಶಾಸ್ತ್ರದ ಜ್ಞಾನ ಹೇಗೆ ಬಂತು ಅಂತಂದರೆ ಅದಕ್ಕೆ ಹೇಳುತ್ತಾರೆ, ಸ್ವಾಧ್ಯಾಯಯೋಹೋ ಅಂದರೆ ಮೊದಲನೇ 2 ಅಧ್ಯಾಯಗಳಲ್ಲಿ ಹರಿಪದ ಸ್ಮರಣೆಯನ್ನು ಕೃತ, ಭಗವಂತನ ಪಾದಸ್ಮರಣೆಯನ್ನು ಮಾಡೋದರಿಂದಾಗಿ ಆ ಸಾಮರ್ಥ್ಯವನ್ನು ಹೊಂದಿದ್ದಾರೆ ವಾಯುದೇವರು, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಹಾಗಾಗಿ ಭಗವಂತನ ಪಾದದ ಸ್ಮರಣೆಯನ್ನು ಮಾಡಿದ್ದರಿಂದಾಗಿ ಆ ಒಂದು ಸಾಮರ್ಥ್ಯವನ್ನು ಹೊಂದಿ ಆ ಸಮಗ್ರ ಶಾಸ್ತ್ರಾರ್ಥದ ನಿರ್ಣಯವನ್ನು ಮಾಡಿದ್ದಾರೆ ಎಂಬುದಾಗಿ ನಾವು ತಿಳಿಯಬೇಕು. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರೇ ಅನುವ್ಯಾಖ್ಯಾನದಲ್ಲಿ ಹೇಳುವಂತಹ ಒಂದು ಮಾತು ಅಂತನ್ನೋದನ್ನು ನಾವು ನೋಡುತ್ತೇವೆ. ಏನು ಅಂತಂದರೆ, ಈಗ ಸಮಗ್ರ ಶಾಸ್ತ್ರಾರ್ಥದ ಜ್ಞಾನ ಅಂತನ್ನೋದು ಯಾರಿಗೂ ಕೂಡ ಸಾಧ್ಯವಾಗೋದಿಲ್ಲವಲ್ಲ ಅಂತಂದಾಗ ಅದಕ್ಕೆ ಕೋನಾಮ ಗತಿ ಸಾಮಾನ್ಯಂ ಅನಂತಾಗಮ ಸಂಪದಃ ಜ್ಞಾನಸೂರ್ಯಂ ಋತೆ ಬ್ರೂಯಾತ್ ತಮೇಕಂ ಬಾದರಾಯಣಂ ಎಂಬುದಾಗಿ ಭಗವಂತನನ್ನು ಬಿಟ್ಟರೆ ಆ ಸಮಗ್ರ ಶಾಸ್ತ್ರದ ಏನು ಗತಿ ಅಂತನ್ನೋದು ಹೇಗಿದೆ, ಆ ಎಲ್ಲ ಶಾಸ್ತ್ರವೂ ಕೂಡ ಒಬ್ಬ ಪರಮಾತ್ಮನ್ನೇ ಹೇಳುತ್ತದೆ ಅಂತನ್ನೋದನ್ನು ಪರಮಾತ್ಮನನ್ನು ಬಿಟ್ಟರೆ ಬೇರೆ ಯಾರಿಗೂ ಕೂಡ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಆದರೆ ಆ ಭಗವಂತನ ಅನುಗ್ರಹದಿಂದಾಗಿ ವಾಯುದೇವರು ಅದನ್ನು ತಿಳಿದುಕೊಂಡು ಅದನ್ನು ನಿರ್ಣಯವನ್ನು ಮಾಡಿದ್ದಾರೆ ಎಂಬುದಾಗಿ ನಾವು ತಿಳಿಯಬಹುದು. ಹೀಗೆ ಆನಂದ ತೀರ್ಥ ಎಂಬ ಶ್ರೇಷ್ಠವಾದಂತಹ ನಾಮವನ್ನು ಹೊಂದಿದಂತಹ ಭೈಮೀತನುಹು ಅಂತಂದರೆ ಭೀಮಸೇನ ದೇವರ 3ನೇ ಅವತಾರರಾದಂತಹ ಅಂಶರಾದಂತಹ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಪರಸ್ಯ ಕಥಾ ಸರ್ವೋತ್ತಮನಾದಂತಹ ಶ್ರೀಹರಿಯ ಕಥೆಗಳನ್ನು
ಹೇಳುತ್ತಾರೆ ಎಂಬುದಾಗಿ ಈ ರೀತಿಯಾಗಿ ಪ್ರತಿಜ್ಞೆಯನ್ನು ಮಾಡಿ ಇನ್ನು ಮುಂದೆ ಆ ಪರಮಾತ್ಮನ ಲೀಲೆಯನ್ನು, ಸೃಷ್ಟಿಯಾದಿ ಲೀಲೆಯನ್ನು ಹೇಳುವವರಿದ್ದಾರೆ. ಅದನ್ನು ನಾಳಿನ ದಿನ ಮತ್ತೆ ಮುಂದೆ ತಿಳಿಯೋಣ ಎಂಬುದಾಗಿ ಹೇಳುತ್ತಾ ಭಾರತೀಯರ ಮುಖ್ಯ ಪ್ರಾಣಾಂತರಿತ ಶ್ರೀಕೃಷ್ಣ ಅರ್ಪಣಮಸ್ತು.